ये बता पाना ट्रस्ट मी मेरे लिए अभी पॉसिबल नहीं है। मैंने अभी बस देखा वहाँ पे, मैंने अभी बात की, हमारे सीनियर से बात हुई है। हमारे स्टाफ को बुलाया गया है अभी स्थिति में? अभी बहुत सारे स्टाफ को मैं नंबर नहीं बता सकता, बहुत सारे स्टाफ को बुलाया गया और हम सबको अलर्ट पे रखा गया कि कभी भी आपको कॉल आ सकता है और आपको उस हिसाब से रेडी रहना है। कितने घायल हैं बता सकते हैं? घायल तो यहाँ पे 30 से ज्यादा ही है, बाकी अभी देखते हैं कितना क्या चल रहा है। ये मैं 10 के ऊपर है, बाकी अभी मैं पता ಸೊ ಈಗಾಗಲೇ ಹಾಸ್ಪಿಟಲ್ನಿಂದನೂ ಕೂಡ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜನ ಅಲ್ಲಿ ಈಗ ಹಾಸ್ಪಿಟಲ್ನಲ್ಲಿ ಬಂದಿದ್ದಾರೆ. ಕಾರಣ ಈಗಾಗಲೇ ಅವರಿಗೆ ಸಾಕಷ್ಟು ಗಾಯ ಆಗಿದೆ. ಗಂಭೀರವಾದ ಗಾಯಗೊಂಡವರ ಸಂಖ್ಯೆ ಈಗಾಗಲೇ ಕ್ಷಣದಿಂದ ಕ್ಷಣಕ್ಕೆ ಏರಿಕೆ ಆಗ್ತಾ ಇದೆ. ನಿಮಗೆ ನೇರ ಪ್ರಸಾರದ ದೃಶ್ಯಗಳನ್ನು ನಾವು ಕೂಡ ತೋರಿಸ್ತಾ ಇದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ವೆಹಿಕಲ್ಗಳು ಸುಟ್ಟು ಕರಕಲಾಗಿದೆ. ಒಂದು ಕಾರ್ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಅದಕ್ಕಿಂತಲೇ ಮುಂದೆ ಎಲ್ಲೆಲ್ಲಿ ಅಕ್ಕಪಕ್ಕದಲ್ಲಿ ವೆಹಿಕಲ್ಗಳಿತ್ತೋ ಅವೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಈ ವೆಹಿಕಲ್ಗಳು ಕೆಲವು ಕಡೆಗಳಲ್ಲಿ ಛಿದ್ರ ಆಗಿದೆ. ಆ ಎಲ್ಲಾ ದೃಶ್ಯಾವಳಿಗಳೇ ಹೇಳುತ್ತೆ ಆ ಒಂದು ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು, ಆ ಸ್ಫೋಟ ಯಾವ ರೀತಿಯಾಗಿ ಸಂಭವಿಸಿರಬಹುದು ಅನ್ನೋದನ್ನ ನಾವಿಲ್ಲಿ ಅಂದಾಜು ಮಾಡಬಹುದು. ಇಡೀ ಪ್ರದೇಶದ ದೃಶ್ಯಗಳನ್ನ ನೀವು ಗಮನಿಸಿದ್ರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸ್ಫೋಟ ಆಗಿದೆ ಅನ್ನೋದು ನಮಗೆ ದೃಶ್ಯಾವಳಿಗಳಲ್ಲಿ ಕೂಡ ಕಾಣಿಸ್ತಾ ಇದೆ. ಆಲ್ರೆಡಿ ಇಡೀ ಪ್ಲೇಸ್ ಅನ್ನ ಇದೀಗ ಅಲ್ಲಿ ಪೊಲೀಸರ ಆಗಿರ್ಬೋದು, NSG ಆಗಿರ್ಬೋದು, NIA ಆಗಿರ್ಬೋದು, ಇವರೆಲ್ಲರೂ ಕೂಡ ಈಗಾಗಲೇ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಆ ಒಂದು ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಸ್ಫೋಟದ ದೃಶ್ಯಾವಳಿಗಳನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ. ಆಗ ನಡೆದಂತಹ ಸ್ಫೋಟ ಹೇಗಿತ್ತು ಅನ್ನುವಂಥದ್ದು, ಆ ಸ್ಫೋಟದ ತೀವ್ರತೆ ಯಾವ ರೀತಿಯಾಗಿತ್ತು ಅಂತ ಹೇಳಿ ನಮ್ಮ ರಾಷ್ಟ್ರ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡಿಕೊಂಡು ಉಗ್ರರು ನಡೆಸಿರಬಹುದು ಅಂತ ಹೇಳಲಾಗ್ತದೆ. ಈ ಒಂದು ವಿಧ್ವಂಸಕ ಕೃತ್ಯವನ್ನ ಅಧಿಕೃತವಾಗಿ ಅಧಿಕಾರಿಗಳು ಇನ್ನಷ್ಟೇ ಇದರ ಬಗ್ಗೆ ಸ್ಪಷ್ಟತೆಯನ್ನ ಪಡಿಸಬೇಕಾಗಿದೆ. ಭಯಾನಕ ಕ್ಷಣವನ್ನ ಅಲ್ಲಿ ಬಿಚ್ಚಿಟ್ಟಿದ್ದಾರೆ. ಏನೇನು ಆಯ್ತು ಅನ್ನೋದನ್ನ ಪ್ರತ್ಯಕ್ಷದರ್ಶಿಗಳು ಸದ್ಯಕ್ಕೆ ಈಗ ಕೆಂಪುಕೋಟೆ ಬಳಿ ಸ್ಫೋಟದಲ್ಲಿ 8 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನೂ ಕೂಡ ಅನೇಕರು ಗಾಯಗೊಂಡಿದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈಗಾಗಲೇ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆ ಒಂದು ಸ್ಫೋಟದ ತೀವ್ರತೆಗೆ ಕಾರುಗಳು ಧಗಧಗಿಸಿದೆ, ವೆಹಿಕಲ್ಗಳು ಸುಟ್ಟು ಕರಕಲಾಗಿದೆ. ಕೇವಲ ಆ ಕಾರು ಮಾತ್ರ ಅಲ್ಲ, ಅಕ್ಕಪಕ್ಕದಲ್ಲಿ ಇದ್ದಂತಹ ವೆಹಿಕಲ್ಗಳಾಗಿರ್ಬೋದು, ಕೆಲವು ಮನೆಗಳಿಗೂ ಕೂಡ ಅಕ್ಕಪಕ್ಕದಲ್ಲಿ ಇದ್ದಂತಹ ಆ ಒಂದು ಕಂಜೆಸ್ಟೆಡ್ ಏರಿಯಾದಲ್ಲೇ ಸಾಕಷ್ಟು ರೀತಿಯಾದಂತಹ ಅನಾಹುತಗಳು ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅದರ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಆ ಒಂದು ಕಾರಿನ ತುಂಬಾ ಅಂದ್ರೆ 1 ಕಿಲೋಮೀಟರ್ ವರೆಗೂ ಕೂಡ ಆ ತೀವ್ರತೆ ಇತ್ತು. ಅಕ್ಕಪಕ್ಕದ ವೆಹಿಕಲ್ಗಳು ಅಲ್ಲಿ ಸಾಕಷ್ಟು ಆಲ್ಮೋಸ್ಟ್ ಎಲ್ಲವೂ ಕೂಡ ಪುಡಿ ಆಗಿರುವಂತದ್ದು. 6:52 ಹೊತ್ತಿಗೆ ಸ್ಫೋಟ ಸಂಭವಿಸಿದೆ. ಸಂಜೆ 6:52 ಸಮಯಕ್ಕೆ ಸರಿಯಾಗಿ ಸ್ಫೋಟ ಸಂಭವಿಸಿದೆ. ಕೆಂಪು ದೀಪಗಳಿದ್ದ 2 ವಾಹನಗಳು ಬಂದಿದ್ವು. ಒಂದು ಕಾರ್ ಸ್ಫೋಟ ಆಗಿದೆ ಅಂತ ಹೇಳಿದೆ ದೆಹಲಿ ಕಮಿಷನರ್ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. FSL, NSG, ವಿಧಿ ವಿಜ್ಞಾನ ತಜ್ಞರು, ಸಾಕಷ್ಟು ಅಧಿಕಾರಿಗಳು ಇದೀಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ದೆಹಲಿ ಪೊಲೀಸರು ಬಂದಿದ್ದಾರೆ. FSL, NSG ಆಗಿರ್ಬೋದು, ಜೊತೆಗೆ ಈಗಾಗಲೇ ದೆಹಲಿ ಪೊಲೀಸರು ಆಗಮಿಸಿ ಅಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸ್ಫೋಟದ ಕಾರಣಗಳ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಶೀಘ್ರವೇ ಸ್ಫೋಟದ ನಿಖರತೆ ತಿಳಿಯುತ್ತೆ ಅಂತ ಹೇಳಿ ಇದೀಗ ಕಮಿಷನರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನೂ ಕೂಡ ತನಿಖೆ ಆಗಬೇಕು. ಇನ್ನು ಮುಂದೆ ಇರೋದು ಏನು, ಯಾರು ಮಾಡಿದ್ದಾರೆ, ಯಾವ ರೀತಿಯಾದಂತಹ ಒಂದು ಐಡಿಗಳನ್ನ ಇಲ್ಲಿ ಬಳಸಲಾಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಅಲ್ಲಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಕೆಂಪು ದೀಪಗಳಿದ್ದ 2 ವಾಹನಗಳು ಬಂದಿದ್ವು ಅನ್ನುವ ಮಾಹಿತಿಯನ್ನ ಈಗಾಗಲೇ ಕಮಿಷನರ್ ಹೇಳಿದ್ದಾರೆ. आज करीब 6:52 पे एक यहाँ पे रेड लाइट पे एक स्लो मूविंग व्हीकल जो रेड लाइट की तरफ आके रुका था, उसमें एक ये एक्सप्लोजन हुआ है। उस वक्त गाड़ी के अंदर जो पैसेंजर्स उसके अंदर ही थे और इस एक्सप्लोजन से जो है आसपास की गाड़ियों में भी क्षति हुई। जैसे ही इसकी खबर मिली, हम सारी एजेंसीज जो है दिल्ली पुलिस, FSL, NIA, NSG, उनकी टीम्स यहाँ पे आ चुकी हैं और हालात का जायजा भी ले रही है। हर तरीके से इस जो है एक्सप्लोजन के बारे में जांच की जा रही है और जल्दी ही इसका आकलन करके इसका जो भी रिजल्ट निकलेगा वो आपको बताया जाएगा। इस इंसिडेंट में कुछ लोग को इंजरीज भी आई हैं और कुछ लोगों की डेथ भी हुई है, तो वो अभी ದೆಹಲಿ ಸ್ಫೋಟದ ಬೆನ್ನಲ್ಲೇ ಶಂಕಿತನೋರ್ವನನ್ನ ಈಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಶಂಕಿತನನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ ದೆಹಲಿ ಪೊಲೀಸರು. ಸ್ಫೋಟದ ಹಿಂದೆ ಉಗ್ರ ಕೈವಾಡ ಇದೆಯಾ ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ದೆಹಲಿ ಸ್ಫೋಟ ಆಗಿರೋದು 6:52 ಈಗ ಒಬ್ಬ ಶಂಕಿತನನ್ನ ಬಂಧಿಸಿದ್ದಾರೆ. ಆತನನ್ನ ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಸ್ಫೋಟದ ಹಿಂದೆ ಉಗ್ರ ಕೈವಾಡ ಇದೆಯಾ
ಅನ್ನೋದರ ಬಗ್ಗೆ ಕೂಡ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಆತನನ್ನ ಬಾಯ್ ಬಿಡಿಸುವ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ಒಂದು ಕಡೆ ಈ ಒಂದು ಬ್ಲಾಸ್ಟ್ ಆದಂತಹ ಸ್ಥಳ ಏನಿದೆ ಅಲ್ಲಿ ಈಗಾಗಲೇ ಎಲ್ಲಾ ರೀತಿಯ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಆಲ್ರೆಡಿ ಒಬ್ಬ ಶಂಕಿತನನ್ನ ಬಂಧಿಸಿದ್ದಾರೆ ಪೊಲೀಸರು. ಆತನಿಂದ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಶಂಕಿತನನ್ನ ಬಂಧಿಸಿ ಉಗ್ರರ ಕೈವಾಡ ಇದೆಯಾ ಇದರಲ್ಲಿ ಅನ್ನೋದ್ರ ಬಗ್ಗೆ ಈಗ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಸ್ಥಳದಲ್ಲೇ ಈಗ ಬೀಡು ಬಿಟ್ಟಿದ್ದಾರೆ ಅಧಿಕಾರಿಗಳು. NSG ಆಗಿರ್ಬೋದು, NIA ಆಗಿರ್ಬೋದು, ದೆಹಲಿ ಪೊಲೀಸರು ಆಗಿರ್ಬೋದು, FSL ಟೀಮ್ಸ್, ಡಾಗ್ ಸ್ಕ್ವಾಡ್ ಎಲ್ಲವೂ ಕೂಡ ಬಂದಿದೆ. ಬಾಂಬ್ ಪರಿಶೀಲನಾ ದಳ ಎಲ್ಲರೂ ಕೂಡ ಈಗ ಅಲ್ಲಿಗೆ ಆಗಮಿಸಿದ್ದಾರೆ. ಅಲ್ಲಿಯ ಈ ಒಂದು ಸ್ಫೋಟದ ತೀವ್ರತೆ ಜೊತೆಗೆ ಈ ಸ್ಫೋಟ ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. यहाँ से गाड़ी हटाओ और वहाँ लेके जाओ। तो हमने जैसे ही सुना हम सीधा गाड़ी वहाँ पर लेके पहुँचे अपनी, और वहाँ पे पहुँचे हमें सिर्फ वहाँ पर बॉडी मिली है। हमें जो 4-5 बोडियाँ मिली, हमारी 10-1 गाड़ियाँ वहाँ पर गई थी, लेकिन हमें 4-5 बोडियाँ मिली, हमने बोडियाँ उठाई और हम यहाँ पर लेकर आए बस। आपने 4-5 बॉडी जी जी जी। अब उनकी कंडीशन कैसी थी जब उनकी कंडीशन तो डेड बॉडी है मैडम, वो तो अलग अलग पार्ट्स में थी, उठा के उनको गाड़ी में रखा गया है और सीधा हॉस्पिटल। कुछ इंजर्ड पेशेंट को भी आप नहीं नहीं नहीं, इंजर्ड कोई भी नहीं उसमें। कोई नहीं था नहीं हमारी किसी से बात नहीं हुई। अभी हमारे स्ट्रेचर वगैरह सब अंदर ही हैं, बॉडी जो भी गई हुई है सारे हमारे स्ट्रेचर भी अंदर ही हैं गाड़ियों के। आपके किससे कॉल आया था कि मैडम कॉल नहीं आई थी मेरे पास, मैं आपको बता रहा हूँ ना, पुलिस वाले आए थे जो हमारी बीट के, उन्होंने बताया था, मैं उनसे पता लगा मैं और हम सीधा पहुँचे वहाँ पर बस जी। फिर आप जब यहाँ पे आए तब आप किसी डॉक्टर से मिले? नहीं मैडम, डॉक्टर से नहीं मिले, अभी तो हमारी अंदर ही स्ट्रेचर वगैरह 4-5 बोडियाँ लाएँ मैडम। अच्छा, टोटल 4-5 बॉडी। और भी बोडियाँ हैं लेकिन वो उनका तो पता नहीं है कैसे लेकर आए, बेटी रक्षा में कोई इंजर्ड भी है उसमें, ब्लास्ट होने के 5 तो ದೆಹಲಿ ಸ್ಫೋಟದಲ್ಲಿ 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವ ಅಪ್ಡೇಟ್ ಸಿಗ್ತಾ ಇದೆ. ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಸ್ಫೋಟದ ಭೀಕರತೆಗೆ 30ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಸಾವನ್ನಪ್ಪಿದವರ ಬಗ್ಗೆ LNJP ವೈದ್ಯರು ಮಾಹಿತಿಯನ್ನ ನೀಡಿದ್ದಾರೆ. ಈಗ ಬಂದಿರುವ ಮಾಹಿತಿ, ವೈದ್ಯರೇ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ದೆಹಲಿಯ ಸ್ಫೋಟದಲ್ಲಿ 10ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ LNJPಯ ವೈದ್ಯರು ಈಗ ನೀಡಿದ್ದಾರೆ. ಸ್ಫೋಟದ ಭೀಕರತೆಗೆ 30ರಿಂದ 40ಕ್ಕೂ ಹೆಚ್ಚು ಜನ ಗಾಯ ಆಗಿದ್ದಾರೆ. ಅವರನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವರ ಯಾರ ಕಂಡೀಷನ್ ಅನ್ನು ಈಗ ಸದ್ಯಕ್ಕೆ ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿ ವೈದ್ಯರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಸ್ಫೋಟದ ಭೀಕರತೆ ಯಾವ ರೀತಿಯಾಗಿತ್ತು ಅನ್ನೋದಕ್ಕೆ ಆ ಒಂದು ದೃಶ್ಯಾವಳಿಗಳೇ ಸಾಕ್ಷಿಯಾಗಿದೆ. ಈಗಾಗಲೇ ಅಲ್ಲಿನ ದೆಹಲಿ ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ರು, ಕಾರ್ನಲ್ಲಿ ಬ್ಲಾಸ್ಟ್, ರೆಡ್ ಲೈಟ್ ಹಾಕೊಂಡು ಬಂದಿರುವಂತಹ ಒಂದು ಕಾರ್ ಅದು, ಅದರಲ್ಲಿ ಪ್ರಯಾಣಿಕರು ಕೂಡ ಇದ್ರು, ಬ್ಲಾಸ್ಟ್ ಆಗ್ತೆ ಅನ್ನುವಂತಹ ಒಂದು ಸಂದರ್ಭ, ಅದರ ಸ್ಫೋಟದ ತೀವ್ರತೆಯನ್ನು ಕೂಡ ನೀವಿಲ್ಲಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. अभी बहुत सारे स्टाफ को मैं नंबर नहीं बता सकता, बहुत सारे स्टाफ को बुलाया गया और हम सबको अलर्ट पे रखा गया कि कभी भी आपको कॉल आ सकता है और आपको उस हिसाब से रेडी रहना है। कितने घायल हैं बता सकते हैं? घायल तो यहाँ पे 30 से ज्यादा ही है, बाकी अभी देखते हैं कितना क्या चल रहा है। ये मैं 10 के ऊपर है, बाकी अभी मैं पकड़, अभी बहुत सारे स्टाफ को मैं नंबर